ಎಲ್ಲರಿಗೂ ನಮಸ್ಕಾರ. ಎಲ್ಲಿಂದ ಆರಂಭ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲರ ಮುಖಗಳು ನೋಡ್ತಾ ಇದ್ದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಭಾವ ಕಾಣಿಸ್ತಾ ಇದೆ. ವಿಶೇಷವಾಗಿ ನಮ್ಮ ಅನಗತಿ ಹಳೆ ಸರ್ ಮತ್ತು ನಮ್ಮ ಮೇಡಮ್ ಅವರು ವಿಶೇಷವಾಗಿ. ಯಾಕಂದರೆ ವಿಶೇಷ ಏನಂತಂದರೆ ಲಾಸ್ಟ್ ಕ್ಯಾಂಪಿಗೂ ಈ ಕ್ಯಾಂಪಿಗೂ ನಮ್ಮ ಜಯಪ್ರಕಾಶ್ ನಾಗತಿ ಸರ್ ಅವರಲ್ಲಿ ಬಹಳ ಎನರ್ಜಿ ಇದೆ. ಅದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಾಗ್ತಿದೆ. ಅದು ಹಂಗೆ ಇರಲಿ, ಆ ಭಾವ, ಒಂದು ಅನುಭವ, ಆ ಸಂಬಂಧ ಅಂತಕ್ಕಂಥದ್ದು ಸದಾ ಹೀಗೆ ಇರಲಿ. ಅವರ ಜೀವನ ಸಹ ಅದೇ ಹೇಳ್ತಾರಲ್ಲ, ಅದೆಷ್ಟು ನಿಜ ನನಗೆ ಗೊತ್ತಿಲ್ಲ. ಒಬ್ಬರು ಬೆಳವಣಿಗೆ ಆಗ್ಬೇಕಾದ್ರೆ ಯಾರೋ ಒಬ್ಬರು ಹೆಣ್ಣುಮಗಳು ಹಿಂದೆ ಇರಬೇಕು ಅಂತ ಹೇಳ್ತಾರೆ. ಅವರು ಜಗನ್ಮಾತೆ ಸ್ವರೂಪರು ಅಂತ ಹೇಳ್ತಾರೆ. ಅಷ್ಟು ಅದಕ್ಕಾಗಿ ಅವರ ಒಂದು ಶಕ್ತಿಯಿಂದಲೇ ಅವರು ಬೆಳೀತಾ ಇದ್ದಾರೆ ಅಂತಕ್ಕಂಥ ನನಗೇನೋ ಒಂದು ಭಾವ ಹುಟ್ಟಿದ ಈ ಕ್ಷಣದಲ್ಲಿ ಆ ಸಂದರ್ಭವನ್ನು ಹೇಳಿ ನಾನು ಮಾತನ್ನು ಮುಂದುವರಿಸ್ತೀನಿ. ಈ ಒಂದು 3 days ಕ್ಯಾಂಪ್ ಅಂತ ಹೇಳಿದ ತಕ್ಷಣ ನಮಗೆ ಜ್ಞಾಪಕ ಬರುವಂಥದ್ದು ಈ ಜಾಗ, ದ ಸ್ಕೂಲ್ ಆಫ್ ಆನ್ಸಿಯಂಟ್ ವಿಸ್ಡಮ್ ಅಂತ. ಒಂದು ವಿಸ್ಡಮ್ ಅಂತಕ್ಕಂಥದ್ದು ಒಂದು ಇದು ಎಂಥ ವಿಸ್ಡಮ್ ಅಂತಂದರೆ ಪರಿಸರದ ಒಂದು ಸ್ವಾತಂತ್ರ್ಯ ಅಂತ. ಇದು ಯಾಕಿಲ್ಲಿ ಇಷ್ಟು ಕೂಲಾಗಿರುತ್ತೆ ವಾತಾವರಣ ಅಂತಂದರೆ, ಇಲ್ಲಿರುವಂಥ ಸಸಿಗಳು, ಇಲ್ಲಿರುವಂಥ ಮರಗಳು, ಇಲ್ಲಿರುವಂತಹ ಕಟ್ಟಡಗಳು, ಇಲ್ಲಿರುವಂಥ ವಿಧಿವಿಧಾನಗಳು ಎಲ್ಲವೂ ಸಹ ಒಂದು ಪ್ರಾಕೃತಿಕ ವಿಧಾನದಲ್ಲಿ ಒಂದು ನ್ಯಾಚುರಲ್ ಪ್ರೊಸೆಸ್ಸಲ್ಲಿ ಇದಾಗಿದೆ. ನಮಗೆ ಸ್ಟ್ರೆಸ್ ಯಾಕೆ ಬರುತ್ತೆ ಅಂತಕ್ಕಂಥದ್ದು ಯಾಕೆ ಹೇಳ್ತೀನಿ ಅಂತಂದರೆ, ಈ ಎಲ್ಲರೂ ನೋಡ್ತಾ ಇರ್ತೀವಿ, ಪರಿಸರದಿಂದ ದೂರ ಆಗ್ತಾಯಿದ್ವಿ ನಾವು. ಅದಕ್ಕೆ ಯಾಕೆ ಮರಗಳನ್ನ ಬೆಳೆಸಬೇಕು, ಯಾಕೆ ಯಾರು ಸರ್ ಹೇಳೋದು ಸಾಲು ಮರ ತಿಮ್ಮಕ್ಕನ ಬಗ್ಗೆ ಜ್ಞಾಪಕ ಮಾಡ್ತಾ ಅಂತಂದರೆ, ನಾವು ಪರಿಸರಕ್ಕೆ ಹತ್ತಿರ ಹೋಗ್ಬೇಕು. ಬೆಳಗ್ಗೆ ಹೋಗಿ ವಾಕಿಂಗ್ ಹೋಗುವಂಥದ್ದಾಗಿರ್ಬೋದು. ಅದಕ್ಕೆ ಅವೆಲ್ಲವೂ ದಿನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಆದಂತಹ ನಮ್ಮ ಸ್ಟ್ರೆಸ್ಸು, ನಮ್ಮ ಪರಿಸರಕ್ಕೆ ಹೊಂದಾದಂಥ ಸಂದರ್ಭದಲ್ಲಿ ನಾವು ಸ್ಟ್ರೆಸ್ ಆಟೋಮೆಟಿಕಲ್ ಒಂದು ಡೌನ್ ಆಗುತ್ತೆ. ಈ ಸ್ಟ್ರೆಸ್ಸು ಏನು, ನಮ್ಮ ಒತ್ತಡ ಏನಿದೆ ಎಲ್ಲರಲ್ಲೂ ಸಹ ಫಸ್ಟ್ ಬಂದಂಥ ಸಂದರ್ಭದಲ್ಲಿ ಎರಡನೇದೇ ಗಮನಿಸಿದೆ, ಎಲ್ಲರನ್ನೂ ಒಂದೊಂದು ಸತಿ ಗಮನಿಸಿದ ಬಂದಂಥ ಸಂದರ್ಭದಲ್ಲಿ ಎಲ್ಲರಲ್ಲೂ ಎಲ್ಲೋ ಒಂದು ಕಡೆ ಒಂದು ಒತ್ತಡ ಇತ್ತು. ಅದು ಕಾಮಾಗಿ ಬಂತು. ಇಲ್ಲಿ ಕಾರಣ ಏನಂದರೆ ಇಲ್ಲಿನ ಒಂದು ವಾತಾವರಣ. ಇನ್ನೊಂದು ಏನಂತಂದರೆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಂದು ಅವಿನಾಭಾವ ಸಂಬಂಧ. ಸೊ ಇಷ್ಟು ಜನರನ್ನು ಒಂದುಗೂಡಿಸೋದಂಥದ್ದಲ್ಲ, ಎಲ್ಲರೂ ಸಹ ಇದ್ರಲ್ಲ, ಒಬ್ಬ ಅನ್ಯೂನ್ಯತೆಯಿಂದ ಭಾವ ಮಾತಾಡಬೇಕಂದ್ರೆ ಪುನೀತ್ ಸರ್ ಆಗಿರ್ಬೋದು, ಆ ಕಡೆ ನಮ್ಮ ಸಾಯಿರಾಮ್ ಸರ್ ಆಗಿರ್ಬೋದು, ನಮ್ಮ ನಿರಂಜನ್ ಸರ್ ಆಗಿರ್ಬೋದು, ಅವ್ರು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಅನುಭವ. ಅವರು ಮಾತಾಡ್ತಿರುವಂಥ ಸಾಯಿರಾಮ್ ಸರ್ ಮಾತಾಡಿರುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅವರಿಂದ ಒಂದೊಂದು ವಿಷಯ ಕಲಿತೀವಿ. ಹೀಗೆ ನಮ್ಮ ನೇತ್ರಾವತಿ ಮೇಡಮ್ ಅವರು ಗಮನಿಸ್ತಾನೆ ಇದ್ದೀನಿ, ಕಣ್ಣಲ್ಲೇನೋ ಒಂಥರ ದುಃಖ ಏನೋ ಭಾವ ಇದೆ, ಮುಖದಲ್ಲಿ ಮುಖ ಕಾಣಿಸ್ತಾ ಇದೆ. ಅದು ನಾವು ಆನ್ಲೈನ್ ಕ್ಲಾಸಲ್ಲಿ ನೋಡೋಂಥ ಸಂದರ್ಭದಲ್ಲಿ ಅಷ್ಟೇ ಇರಲಿಲ್ಲ. ಬಟ್ ಏನೋ ದುಃಖ ಇರಬೇಕಾದ್ರೆ ಸಂತೋಷ ಇರಬೇಕು, ನನಗೆ ಗೊತ್ತಾಗ್ತಿಲ್ಲ. ಬಟ್ ಗಮನಿಸಿದ್ದನ್ನು ಹೇಳಬೇಕಲ್ಲ. ಹಾಗಾಗಿ ಅಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ವಿಷಯ ಕಲಿಬೇಕಲ್ಲ. ನಮ್ಮ ಲಾಯರ್ ಮೇಡಮ್ ಅವರು ಅಷ್ಟೇ, ಅವರೆಲ್ಲ ಒಂದು ನಗು ಆಗಿರ್ಬೋದು, ಅವರ ನಿಷ್ಕಲ್ಮಶ ಮಾತಾಗಿರ್ಬೋದು. ಅಲ್ಲಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವೆಲ್ಲವನ್ನು ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲಿಯೋದಿರುತ್ತದೆ. ಆ ಒಂದೊಂದು ಅಂಶವನ್ನು ಕಲಿತಂಥ ಸಂದರ್ಭದಲ್ಲಿಯೂ ಸಹ ನಾವು ಇಂಪ್ರೂವ್ಮೆಂಟ್ ಆಗ್ತೀವಿ. ಹುಡುಗ ಈಗಿನ ಸುಮ್ಮನೆ ಈಗ ಬಿ.ಟೆಕ್ ಮಾಡ್ತಾ ಇದ್ದಾನೆ. ಬಿ.ಟೆಕ್ ಮಾಡ್ತಂಥ ಸಂದರ್ಭದಲ್ಲಿ ಅವ್ರಿಗೆ ಏನೋ ಬಿಸ್ನೆಸ್ ಮಾಡಬೇಕಂತ ಆಲೋಚನೆ. ಅಂದರೆ ಇಲ್ಲಿ ಬಂದಿರುವಂಥ ವ್ಯಕ್ತಿಗಳು ಏನಿದ್ದಾರೆ ಯಾರೂ ಸಾಮಾನ್ಯರಲ್ಲ, ದೊಡ್ಡ ವ್ಯಕ್ತಿಗಳಾಗಿ ಅಂತಕ್ಕಂಥವ್ರು. ಅದ್ರ ಜೊತೆಗೆ ಆ ಒಂದು ಏನು ನೀವು ಅಂದ್ಕೊಂಡಿದ್ದೀರಿ, ಅದ್ರ ಜೊತೆಗೆ ಅವರ ಅವಿನಾಭಾವ, ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಅವಿನಾಭಾವ ಸಂಬಂಧ ಇಟ್ಕೊಂಡ್ರೆ ಸಾಕು, ಅವಾಗ ಮಾತಾಡ್ತಿರ್ಬೇಕು. ಅದೇನೋ ಕನೆಕ್ಟ್ ಆದಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಲಿ ಡೆವಲಪ್ಮೆಂಟ್ ಆಗ್ತೀವಿ ಅಂತಕ್ಕಂಥದ್ದು. ಇನ್ನೊಂದು ವಿಷಯ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಈ ನಮ್ಮ MLA ಸಾಹೇಬರು ಅವರು ಸರ್ ಯಮನೂರು ಬಹಳ ಹೆಸರೇ ವಿಶೇಷವಾಗಿದೆ. ಸಾಮಾನ್ಯವಾಗಿ ಎಲ್ಲೂ ನಾನು ಕೇಳಿಲ್ಲ ಯಮನೂರು ಅಂತಕ್ಕಂಥದ್ದು ಹೆಸರು. ಎಲ್ಲೂ ಯಮಧರ್ಮರಾಜನ ಹೆಸರು ಇಡಲ್ಲ. ಬಟ್ ವಿಶೇಷವಾಗಿ ಇಟ್ಟು ಯಮಧರ್ಮರಾಜ ಇರಬೇಕು, ಇಲ್ಲ ಅಂತಂದರೆ ನಮ್ಮ ಸೃಷ್ಟಿ ಸಾಧ್ಯ ಆಗಿಲ್ಲ ಅಂತ ಹೆಸರನ್ನು ಇಟ್ಟು ಬಹಳ ಚೆನ್ನಾಗಿ ಮಾತಾಡಿದ್ರು ಅವರು. ಅವರನ್ನು ನಾನು ಏನಕ್ಕೆ ಪ್ರಸ್ತಾಪ ಮಾಡಿದೆ ಅಂತಂದರೆ, ಒಬ್ಬ ಶ್ರೇಷ್ಠವಾದ ಗುರು ಒಬ್ಬ ಶ್ರೇಷ್ಠವಾದ ಶಿಷ್ಯನ ನಿರ್ಮಾಣ ಮಾಡ್ತಾನಂತೆ. ಆ ಕ್ಷಣ ಏನಿದೆ, ಜಸ್ಟ್ ಒಂದು 5 ಮಿನಿಟಲ್ಲಿ ಅವ್ರು ಚೇಂಜ್ ಮಾಡಿದ್ರಲ್ಲ, ಅದು ಸಾಮಾನ್ಯ ಬರೋದಿಲ್ಲ. ಎಷ್ಟೇ ಲಕ್ಷಗಟ್ಟಲೆ ಕೊಟ್ಟು ಒಂದು ಕ್ಯಾಂಪಿಗೆ ಹೋದ್ರು ಮಾಡೋಕ್ಕಾಗಲ್ಲ. ಯಾಕಂತಂದರೆ ಆ ಒಂದು ಅನುಭವ ಇದೆಯಲ್ಲ, ಸಾಮಾನ್ಯವಾಗಿ ಬರಲ್ಲ. ಗುರುವಿಗೆ ಈ ಸರ್ನು ಬೈದರು. ಏನಂತಂದರೆ ಸರ್ನು ಯಾರನ್ನು ನಮ್ಮ ಅನಂತ ಕೃಷ್ಣಮೋಹನ್ ಸರ್ನು ಎಲ್ಲರೂ ಬೈದಿದ್ದನ್ನು ನೋಡ್ತಾ ಇದ್ರು. ಬಟ್ ನಾವು ಸರ್ನ ನೋಡ್ತಿದ್ವಿ. ಯಾಕಂತಂದರೆ ಏನು ಗಮನಿಸಿದ್ದೇವ್ರಲ್ಲ ಅಂತಂದರೆ, ಒಂದು ಬೈತಿದ್ರಲ್ಲ, ನಾವು ಸಾಮಾನ್ಯ ನಾವು ಸಿಟ್ಟಾಗ್ತೀವಿ, ನಾವು
ಪ್ರಿನ್ಸಿಪಾಲ್ ಆದಂಥ ಸಂದರ್ಭದಲ್ಲಿ ಸ್ಟೂಡೆಂಟ್ ಮೇಲೆ ಲೆಕ್ಚರ್ ಮೇಲೆ ಸಿಟ್ಟಾಗ್ತಿರ್ತೀವಿ, ಬಟ್ ನಾವು ಹೊಳಗಿಂದ ಬಂದ್ಬಿಡ್ತದೆ. ಬಟ್ ಅವರೆಲ್ಲ ಅದು ಬರಲಿಲ್ಲ, ಕ್ಷಣ ಮಾತ್ರದಲ್ಲಿ ಜಸ್ಟ್ ನಿಮ್ಗೆ ಬೈದು 5 ಜಸ್ಟ್ ಕ್ಷಣಕ್ಕೆ ಅವ್ರು ಮತ್ತೆ ಖುಷಿಯಾಗಿದ್ದರು. ಅದು ನಾವೆಲ್ಲ ಅಳವಡಿಸ್ಕೋಬೇಕು. ಅದ್ರ ಅಳವಡಿಸ್ಕೊಂಡಿದ್ದ ಸಂದರ್ಭದಲ್ಲಿ ಯಾರೋ ಫ್ಯಾಮಿಲಿಯಲ್ಲಿ ಇರುವಂಥವ್ರು ಆಗಿರ್ಬೋದು, ನೀವು ಯಾರೋ ಸ್ವಲ್ಪ ಫ್ಯಾಕ್ಟ್ರಿಯಲ್ಲಿ ಇರುವಂಥವ್ರು ಓನರ್ಸ್ ಆಗಿರ್ಬೋದು, ಅದು ರಾಜಕೀಯ ಆಗಿರ್ಬೋದು, ಆ ಒಂದು ವಿಷಯವನ್ನು ಮಾತ್ರ ಅಳವಡಿಸ್ಕೊಂಡ್ರೆ ಸಾಕು, ಬಹುದೊಡ್ಡ ವ್ಯಕ್ತಿಗಳಾಗಿ ಬೆಳಿತೀರಿ. ಬಹಳ ಸೂಕ್ಷ್ಮವಾಗಿರುವಂಥದ್ದು. ಮತ್ತು ನೇತ್ರಾವತಿ ಮೇಡಮ್ ಅಕಸ್ಮಾತ್ ಅಲ್ಲಿ ಕೂತ್ಕೊಂಡ್ಬಿಟ್ರು, ಅವರನ್ನು ಕೂರಿಸಲ್ಲಿ ಮಾತಾಡಿಸಿದ್ರು. ಆ ಮಾತಾಡಿದಂಥ ಸಂದರ್ಭದಲ್ಲಿ ನೋಡಿದ್ರಲ್ಲ, ಅವ್ರು ಇದಕ್ಕಿದ್ದಂತೆ ಅವರೆಲ್ಲ ಒಂದು ಸಂಘದ ಒಂದು ನಾಯಕಿ ಆಗಿರುವಂತೆ ಅವ್ರ ಭಾವನೆ ಉಕ್ಕಿ ಬಂತು. ಅಂತಂದರೆ ಎಲ್ಲವೂ ಸಹ ಸುಮ್ಮನೆ ಬರುವಂಥದ್ದಲ್ಲ. ಆ ಕ್ಷಣ ಮಾತ್ರದಲ್ಲಿ ಗಮನಿಸಿ ಆ ಕ್ಷಣಕ್ಕೆ ತಕ್ಕಂತೆ ಹೀಗೆ ಇರಬೇಕಂತ ಕ್ಷಣ ಎಷ್ಟು ನಮ್ಮ 98% ಕರೆಕ್ಟಾಗಿರ್ತಿದ್ದೆ, 2% ನಮ್ಗೆ ಎಲ್ಲೋ ಒಂದು ಕಡೆ ವ್ಯತ್ಯಾಸಗಳು ಕಾಣ್ತವೆ. ಆ 2% ತಿದ್ದಿದ್ದಾರೆ. ವಿಶೇಷವಾಗಿ ಗಮನಿಸಿರುವಂಥ 2% ಅಂತಂದರೆ ನಮ್ಮ ರಮೇಶ್ ಹಾದಿನೂರು ಸರ್ ಇದ್ದಾರಲ್ಲ, ಅವರ 2% ಮಾತೇ ಇತ್ತು. ಸಾಮಾನ್ಯವಾಗಿ ಅವರು ಮಾತಾಡಿರುವಂಥದ್ದು ಅದ್ಭುತವಾಗಿ ಮಾತಾಡಿದ್ರು. ಆ ಒಂದು ಬಂದ ತಕ್ಷಣ ಗಮನಿಸುವಂಥದ್ದು ಎಲ್ಲರನ್ನೂ ಸಹ ಒಂದು ಹಾಸ್ಯವಾಗಿ ಮಾತಾಡಿಸಿ ಆ ಮುಂದೆ ಮತ್ತೆ ಮಾತನ್ನು ಎತ್ಕೊಂಡ್ರಲ್ಲ, ಅದು ಬಹಳ ಖುಷಿ ಅನಿಸ್ತು ನನಗೆ. ಹೀಗೆ ಎಲ್ಲರೂ ಸಹ ಒಂದೊಂದು ವಿಷಯವನ್ನು ಕಲ್ತ್ಕೊಂಡು ಬಂದ್ವಿ. ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಏನಕ್ಕೆ ಈ ಕ್ಷೇತ್ರಕ್ಕೆ ಬಂದು ಮಾತಾಡ್ತಿದ್ದೇನೆ ಅಂತಂದರೆ, ನಮ್ಮ ಏನು ಈ ಹಿರಿಯ ವಿದ್ಯಾರ್ಥಿಗಳು ಏನೇನು ಇದ್ದಾರೆ, ಈಗ ಹೋಗಿರುವಂಥವ್ರು ನಮ್ಮ ಈ ಸರ್ ಬಂದ್ರಲ್ಲ, ಯಾರು ಮುರಳೀಧರ್ ಸರ್ ಆಗಿರ್ಬೋದು, ಪಿಳ್ಳಮುನಿ ಶ್ಯಾಮಪ್ಪ ಸರ್ ಅವರು ಶಾಸಕರಾಗಿರ್ಬೋದು, ನಮ್ಮ ಶಿವಶಂಕರ್ ಸರ್ ಅಂತ ಅವರು ಇದ್ದಾರೆ, ಈಗಲೂ ಸಹ ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಏನೋ ಒಂದು ಕಮಿಟಿ ಥರ ಕಟ್ಕೊಂಡು ಅದ್ರ ಮೂಲಕ ಎಲ್ಲೋ ಒಂದು ಕಡೆ ಆ ಒಂದು ಬೆಳೆಸುವಂಥದ್ದು ಎಲ್ಲ 4 ಜನಕ್ಕೆ ತಲುಪಬೇಕಿದು. ಸಾಮಾನ್ಯವಾಗಿದು ನಮ್ಮ ಸರ್ ಒಂದು ಜ್ಞಾನ ಸಾಮಾನ್ಯವಾದದ್ದಂತಲ್ಲ. ನಾನು ಎಲ್ಲೋ ಒಂದು ಕಡೆ ಕೇಳಿದ್ದೆ, ನೀವು ಸಾಮಾನ್ಯ ಋಷಿ ಮುನಿಗಳು ಅಂತಂದರೆ ಒಪ್ಪಲಿಲ್ಲ. ಸೈಂಟ್ ಆ್ಯಂಡ್ ಶೂಟ್ ಅಂತ ಹೇಳ್ಬೋದು. ಒಂದು ಶೂಟಲ್ಲಿರುವಂಥ ಸೈಂಟೇ ಇವರು. ಸಾಮಾನ್ಯವಾಗಿ ನೋಡು, ಮಾತೇ ಬೇರೆ. ಬೆಳಗ್ಗೆ ಕೇಳಿದ್ರೆ ಬಹುದೊಡ್ಡ ವ್ಯಕ್ತಿ ಆದಂಥ ಒಂದು ಮಾತು ಹೇಳಿದ್ರು ಬೆಳಗ್ಗೆ, ವ್ಯಕ್ತಿ ದೊಡ್ಡದವನು ಆಗ್ತಾ ನಮ್ದೇನೂ ಅಲ್ಲ, ಇದೆಲ್ಲ ಪ್ರಪಂಚ ನಮ್ಮದೇ ಅಂತ ಸಾಮಾನ್ಯವಾಗಿ ಬರುವಂಥದ್ದಲ್ಲ. ಹಣಕ್ಕಾಗಿ ದುಡಿತಿಲ್ಲ ಅವರು ಅಂತಕ್ಕಂಥದ್ದನ್ನು ಹೀಗೆ ಹೇಳ್ತಾ ಹೋದರೆ ಬಹಳಷ್ಟು ವಿಷಯಗಳನ್ನ ಬಹಳ ಪ್ರಸ್ತಾಪ ಮಾಡ್ತಾ ಬಹಳ ನಿಲ್ಲುವಂಥದ್ದಲ್ಲ, ಸಾಗ್ತಾನೆ ಇರ್ತದೆ. ನನಗೆ ಮುಂದುವರಿಲಿ ಅಂತ ಹೇಳ್ತಾ, ಅವರು ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಒಳ್ಳೆಯದಾಗಲಿ, ಅವರ ಜ್ಞಾನ ಹೆಚ್ಚಾಗಲಿ, ಮತ್ತು ಜಯಪ್ರಕಾಶ್ ನಾಗತಿ ಸರ್ ಮತ್ತು ಸೃಷ್ಟಿ ಮೇಡಮ್ ಅವರೆಲ್ಲ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿ ಈ ವೇದಿಕೆ ಬಂದು ಈ ಒಂದು 2 ಮಾತನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸುತ್ತಾ ಧನ್ಯವಾದಗಳು.